ಐತಿಹಾಸಿಕ ಬಬಲಾದಿ ಮಠದ ಕಾಲಜ್ಞಾನ ವಾಣಿ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಇದು ಜನರ ದಾರಿ ತಪ್ಪಿಸುವಂತ ವಾಣಿ ಅಂತ ರವೀಂದ್ರ ಮುತ್ಯ ಹೇಳ್ತಿದ್ದಾರೆ. ರವೀಂದ್ರ ಮುತ್ಯ ಗಂಗಾಧರ ಅಜ್ಜನವರ ವಂಶಸ್ಥ. ಈ ವರ್ಷದ ಬಬಲಾದಿ ಕಾಲಜ್ಞಾನ ನೈಜ ಕಾಲ ಜ್ಞಾನವಾಣಿ ಅಲ್ಲ. ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ. ಕಾಲಜ್ಞಾನ ವಾಣಿ ಉಲ್ಲೇಖವಿರುವ ಮೂಲ ಪುಸ್ತಕ ನನ್ನ ಬಳಿನೇ ಇದೆ. ಗುರುನಾಥ ಮುತ್ಯ ಅವರು ಬರೆದ ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದೆ. ಕಾಲಜ್ಞಾನ ಪುಸ್ತಕ ಇರೋದು ಅದೊಂದೇ ಅಂತ ರವೀಂದ್ರ ಮುತ್ಯ ಹೇಳ್ತಾ ಇದ್ದಾರೆ. ಅದನ್ನ ನೋಡಿ ದೈವ ಭಾವದಿಂದ ಕಾಲಜ್ಞಾನವನ್ನ ಹೇಳಬೇಕು. ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದ್ದಾಗ ಕಾಲಜ್ಞಾನ ಹೇಳಕ್ ಹೆಂಗ್ ಸಾಧ್ಯ? ಇವರು ಹೇಳುವ ಕಾಲಜ್ಞಾನ ಯಾರು ಬರೆದು ಕೊಟ್ಟಿದ್ದು ಅನ್ನೋದು ಪ್ರಶ್ನೆ. ಬಬಲಾದಿ ಕಾಲಜ್ಞಾನ ಅಂತ ಈ ವರ್ಷ ತಪ್ಪು ಸಂದೇಶ ಹೋಗಿದೆ ಅಂತ ರವೀಂದ್ರ ಅವರು ಹೇಳ್ತಿದ್ದಾರೆ. ಸದ್ಯ ವಿಜಯಪುರ ಬಬಲಾದಿ ಮಠದಿಂದ ಇದೀಗ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ರವೀಂದ್ರ. ಒಂದಷ್ಟು ಗೊಂದಲಗಳು ಏರ್ಪಡ್ತಾ ಇದೆ. ಇಲ್ಲಿ ಕಾಲಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ರೀತಿಯಾದಂಥ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬಬಲಾದಿ ಜ್ಞಾನ ಕಾಲಜ್ಞಾನ ಅಂತ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ರವೀಂದ್ರ ಅವ್ರು ಹೇಳ್ತಾ ಇರೋದು. ಏನ್ ಸಮಸ್ಯೆ ಆಗಿದೆ, ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಶಕೆ 1947 ವಿಶ್ವವಸು ನಾಮ ಸಂವತ್ಸರ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತೇಳಿ ನಮ್ಮತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತೇಳಿ. ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕತಿ. ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ. ಭೂಕಂಪ, ಅಗ್ನಿ ಪ್ರಳಯ ದುರಂತ ಜಾಸ್ತಿ ಆಕವು. ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ. ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡ್ತೈತಿ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಅಪಾರ ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ. ಈ ವರ್ಷ ಏನಂತೆ ನಾನು ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲಾಂತರ ಗುರು ಅಪ್ಪಣೆ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ. ಮತ್ತೆ ಈ ಕಾಲಜ್ಞಾನವನ್ನು 400 ವರ್ಷದಿಂದ ಏನು ಅಪ್ಪ ಬರೆದಿಟ್ಟಂತ ಕಾಲಜ್ಞಾನ ವರ್ಷಕ್ಕೆ ಒಂದಪ್ಪ ಅನ್ನೋದು. ಈ ಒಂದು ಕಾಲಜ್ಞಾನ ಯಾರ ಕಡೆನೂ ಇಲ್ಲ. ಸದಾಶಿವನವ್ರು ಕೊಟ್ಟದ್ದು ಗಂಗಾರಪ್ಪನವ್ರ ಕೈ, ಮತ್ತೆ ಯಾರ ಕೈ ಕೊಟ್ಟಿಲ್ಲ. ಮತ್ತೆ ಇನ್ಯಾವ ಕಾಲಜ್ಞಾನ ಈಗ ಎಲ್ಲಾರು ವಾಸ್ತವ ನೋಡ, ನನ್ನ ಕಡೆ ಕಾಲಜ್ಞಾನ, ನಿನ್ನ ಕಡೆ ಕಾಲಜ್ಞಾನ ಅಂದ್ರ ಇವು ಎಲ್ಲಿಂದ ಬಂದು ಕಾಲಜ್ಞಾನ? ಯಾವ್ದಕ್ಕೂ ಸಂಬಂಧ ಇಲ್ಲ, ಯಾವ್ದಕ್ಕೂ ತಾಳೆ ಇಲ್ಲ. ಅದಕ್ಕೆ ಪ್ರತಿ ವರ್ಷ ಹಿರುವಳಿ ದಂಡೆ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿ ದಂಡೆಲಿ ಕಾಲಜ್ಞಾನ ಗುರು ಅಪ್ಪಣೆ ಐತಿ. ಈ ಕಾಲ ಸಾರ್ತಿದ್ವಿ. ನಂದ 2008-9ರಿಂದ 2024ರವರೆಗೆ ಈ ಕಾಲಜ್ಞಾನ ಅಪ್ಪ ಅವರ ಗುರು ಅಪ್ಪನ ಮುಖಾಂತರ ನಾನು ಸಾರಿದ್ದೆ. ಆದ್ರ ವಾಸ್ತವ ಪರಿಸ್ಥಿತಿ, ಗುಂಡಾವರ್ತನೆ ಮತ್ತು ಒಂದ ಅಡ್ಡಿ, ಆತಂಕ, ಭಯ, ದೌರ್ಜನ್ಯದ ಮುಖಾಂತರ, ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ, ಈ ವರ್ಷದ ಕಾಲಜ್ಞಾನಕ್ಕ ಅಡ್ಡಿ ಆತಂಕ ಮಾಡಿದ್ರು. ಮತ್ ಸಿದ್ದು ವಿನಾಯಕನು ಅಂತಾರ, ಉರ್ಫ್ ವಿನಾಯಕ, ಹೊಳೆಮಠ ಬಲ್ಲಯ್ಯ ಹೊಳೆಮಠ ಅವರು ಮಾಡ್ತಾರ. ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ. ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ, ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ. ಯಾಕೆ ಪರಂಪರೆಯನ್ನ ತಪ್ಪಿಸಿದ್ರಲ್ಲ. ಕಾಲಾಂತರ ಅಲ್ಲಿ ಬಬಲಾದಿ ಗ್ರಾಮಸ್ಥರು ಹೇಳಿದ್ರು, ಗುರು ಹಿರಿಯರು ಹೇಳಿದ್ರು. ಏನಿದು ಗುರು ಹಿರಿಯರು ಹೇಳ್ತಾರಂದ್ರ, ಅಪ್ಪ ಅವ್ರ ನಾ ಹುಟ್ಟಿದ ಅವ್ರು 70-80 ವರ್ಷದವ್ರು ಹೇಳ್ತಾರ, 75-78 ವರ್ಷದವ್ರು ಹೇಳ್ತಾರ. ಅಪ್ಪ ಅವ್ರ ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ. ಈ ವರ್ಷ ಏನಂತೆ ನಾನು ಬರುವ ಮುಂದ ಅಪ್ಪ ಅವರು ಏನ್ ನಡೆಯಾಗ್ತದೆ ಬಬಲಾದಿ ಹಿರಿಯರು ಹೇಳ್ತಾರೆ, ಏನ್ ನಡೆಯಾಕತ್ತದ. ಯಾರಿಗೂ ಅಷ್ಟು ಹೊರಗಿಂದ ಅಷ್ಟು ಹುಡುಗರು ಬಂದ ನಂತರ ಯಾರಿಗೂ ಹೇಳುವಂತ ಧೈರ್ಯ ಬಬಲಾದಿ ಹೋಗುದಿಲ್ಲ. ಎಲ್ಲರಿಗೂ ಭಯ ಮಾಡ್ತಂದ್ರೆ. ಒಬ್ಬ ಗೌಡ ಹೇಳ್ತಾನ, ಬಡಿಸ್ಕೊಂಡು ಮಂದಿ ಬರತೈತಲ್ರಿ ಅಂತ ಹೇಳ್ತಾರ. ಅಂದ್ರೆ ಇದು ಯಾವ ನ್ಯಾಯ? ಅದಕ್ಕ ಈ ವರ್ಷದ ಕಾಲಜ್ಞಾನ ಜಗತ್ತಿ ಮುಚ್ಚಿಟ್ಟು ಅಂತ ಅದು ನಂದು ತಪ್ಪಾದಿತ್ತು. ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನು
ಹೊಳೆದಂಡಿಲಿ ಆ ಹೊಳೆದಂಡಿ ಕಾಲದ ಅನುಸಾರ ಹೋಗದಿ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವ್ರಿಗೆ ನಾನೇನು ಹೇಳಬಯಸಲ್ಲ. ಗುರುನಾಥ ಚಂದ್ರಗಿರಿ ದೇವಿನ ಹೇಳ್ತಾರ. ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಬಬಲಾದಿ ತೇರು ಮುಗಿದ 5ನೇ ದಿವಸಕ್ಕೆ ಈ ವರ್ಷ ರಥೋತ್ಸವ ಇಟ್ಕೊಂಡಿವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬುದ್ಧೇಕುಳ ಗ್ರಾಮದೊಳಗೆ ರಥೋತ್ಸವ ಇಟ್ಕೊಂಡಿವಿ. ಆ ರಥೋತ್ಸವ ಮುಗಿದ ಮರು ದಿವಸ ಏನೈತಲ್ಲ, ಬುಧವಾರ ದಿವಸ ಈ ಅನ್ನಪ್ರಸಾದ ಪಂಕ್ತಿ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪವ್ರು 400 ವರ್ಷದಿಂದ ಏನ್ ಬರೆದಿರ್ತಾರೆ ನಿಜವಾದ ಕಾಲಜ್ಞಾನ, ಅಸಲಿ ಕಾಲಜ್ಞಾನವನ್ನ ಅಲ್ಲೇ ನಂದಲ್ಲ ಇದೆ ಆಸ್ತಿ. ಅಪ್ಪವ್ರ ಏನ್ ಬರೆದಿಟ್ಟಂತ ಆಸ್ತಿ ಜಗತ್ತಿನ ಆಸ್ತಿ, ಜಗತ್ತಿನ ತಿಳಿಸ್ಬೇಕಾಯ್ತು. ಅದಕ್ಕೆ ಜಗತ್ತು ಹೇಳ್ಬೇಕಾಯ್ತಿ. ಅದು ಗುರು ಅಪ್ಪಣೆ ಅಂತ ತಿಳ್ಕೊಂಡ, ದೇವಿ ಅಪ್ಪಣೆ ಅಂತ ತಿಳ್ಕೊಂಡು ಅದನ್ನ ಆ ಕಾರ್ಯಕ್ರಮ ನಾವು ಮಾಡ್ಕೊಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಬಬಲಾದಿ ಮಠದ ಕಾಲಜ್ಞಾನ ವಾಣಿ ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಹಿನ್ನೆಲೆ ಇದೆ, ಮಹತ್ವ ಇದೆ. ಬಟ್ ಈಗ ಒಂದಷ್ಟು ಗೊಂದಲ ಇರೋದು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಸಮಸ್ಯೆ ಆಯಿತು, ಯಾಕೆ ಅಪಸ್ವರ ಆಯಿತು, ಎರಡೂ ಕಡೆಯಿಂದ ಏನು ಹೇಳ್ತಾರೆ ಈಗ ಅಂತ? ನೀತಿ ಖಂಡಿತ ಏನು 400 ವರ್ಷಗಳ ಇತಿಹಾಸ ಹೊಂದಿರತಕ್ಕಂತ ಕಾಲಜ್ಞಾನ ಅಂದ್ರೆ ಅದು ಬಬಲಾದಿ ಮಠ ಅಂತಕ್ಕಂಥದ್ದು ಈ ಭಾಗದಲ್ಲಿ ಇರ್ತಕ್ಕಂಥ ವಾಡಿಕೆ ಅಂತಾನೆ ಹೇಳ್ಬೇಕಾಗತ್ತೆ. ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಲಜ್ಞಾನ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕಾಲಜ್ಞಾನ ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಆಗಾಗ ಅಪಸ್ವರ ಎತ್ತಿರುವಂತದ್ದು. 2008ರಿಂದ ಈಗಾಗಲೇ ಕಾಲಜ್ಞಾನವನ್ನ ರವೀಂದ್ರ ಸ್ವಾಮೀಜಿ ಅವರು ಹೇಳ್ತಿರ್ತಕ್ಕಂಥ ಒಂದು ಅಪಸ್ವರವನ್ನ ಇವತ್ತು ಎತ್ತಿರುವಂತದ್ದು. ಈ ಹಿಂದೆ ನದಿಯಲ್ಲಿ ಹಿಂದಿನ ದಿನ ಏನು ಅಮಾವಾಸ್ಯೆ ಇರುತ್ತೆ, ಆ ಅಮಾವಾಸ್ಯೆ ಹಿಂದಿನ ದಿನ ನಾವು ಪ್ರತಿ ವರ್ಷ ನಾವು ಅಲ್ಲಿ ಕಾಲಜ್ಞಾನವನ್ನ ಮಾಡ್ತಿದ್ವಿ. ಹೀಗಾಗಿ ಈ ಬಾರಿ ನಮ್ಗೆ ಕಾಲಜ್ಞಾನ ಮಾಡ್ಲಿಕ್ಕೆ ಅವಕಾಶವನ್ನ ಇಲ್ಲಿ ಸಿದ್ದು ಹೊಳಿಮಠ ಅವರು ನಮಗೆ ನೀಡಿಲ್ಲ ಅಂತಕ್ಕಂತ ಆರೋಪವನ್ನ ರವೀಂದ್ರ ಸ್ವಾಮೀಜಿ ಅವರು ಒಂದ್ ಕಡೆ ಮಾಡ್ತಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಕಾಲಜ್ಞಾನ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಕೂಡ ಈ ಹಿಂದೆ ಬರ್ತಾ ಇದ್ದು. ಇವರು ಹೊಳಿದಂಡಿಯಲ್ಲಿ ಹೇಳ್ತಿರ್ತಕ್ಕಂಥ ಕಾಲಜ್ಞಾನ ನನ್ನ ಹತ್ರ ಮಾತ್ರ ಇದೆ, ನಮ್ಮ ವಂಶ ಪರಂಪರೆಯಾಗಿರ್ತಕ್ಕಂಥ ಕಾಲಜ್ಞಾನವನ್ನ ನಾವೇ ಮಾಡ್ತಾ ಬಂದಿರುವಂತದ್ದು. ಆದ್ರೆ ಇವರು ಏನಿದ್ದಾರೆ ಸಿದ್ಧಿವದ್ದರು, ಇವರು ಮುಖ್ಯವಾಗಿ ನಮ್ಮ ಹತ್ತಿರ ಕೇಳಿಕೊಂಡು ಆ ಹೊಳಿದಂಡಿಯಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಕೇಳಿಕೊಂಡು ಬರೆದುಕೊಂಡು ಬಂದು ನಾವು ನದಿ ಪಕ್ಕದಲ್ಲಿರ್ತಕ್ಕಂಥ ಹೇಳಿಕೆಯನ್ನೇ ಇವರು ಮಾಧ್ಯಮದ ಮುಂದೆ ಪ್ರಸ್ತಾಪವನ್ನ ಮಾಡ್ತಿದ್ರು. ಹೀಗಾಗಿ ಇದು ಕಾಲಜ್ಞಾನ ಈ ಬಾರಿ ಸರಿಯಾಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಈ ಬಾರಿ ಹೇಳಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಈ ಬಾರಿ ಕಾಲಜ್ಞಾನ ಹೇಳಿಕೆ ನಾವು ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಕಾಶವನ್ನ ಕೊಟ್ಟಿಲ್ಲ. ಇಲ್ಲಿ ಶ್ರೀಗಳು ನಮಗೆ ತಕರಾರವನ್ನ ಮಾಡಿದ್ದಾರೆ. ಹೀಗಾಗಿ ನಾವು ಈಗಾಗಲೇ SP ಅವರಿಗೂ ಕೂಡ ನಾವು ಮನವಿಯನ್ನ ಕೂಡ ಮಾಡಿದ್ದು, ಈಗಾಗಲೇ DC ಅವರಿಗೂ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದು. ಆದ್ರೆ ಇವರು ಈ ಬಾರಿ ನಮಗೆ ಕಾಲಜ್ಞಾನಕ್ಕೆ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ನಮಗೆ ಈ ಬಾರಿ ಕಾಲಾವಕಾಶ ಯಾಕೆ ಕೊಡ್ಲಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ದೂರನ್ನು ಕೂಡ ನಾವು ದಾಖಲೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಹೇಳಿರುವಂತದ್ದು ಶ್ರೀಗಳು. ಇನ್ನು ಒಂದ್ ಕಡೆ ಇವತ್ತು ಸಾಯಂಕಾಲ ರಾಮದುರ್ಗ ತಾಲೂಕಿನ ಬುದ್ನಿಯಲ್ಲಿ ನಾಳೆ ಇಲ್ಲಿ ಕಾಲಜ್ಞಾನ ಆಗತ್ತೆ, ಏನಾಗತ್ತೆ ಅನ್ನೋದು ಸರಿಯಾದ ಮಾಹಿತಿಯನ್ನ ನಾನೇ ಕೊಡ್ತೀನಿ ಅಂತಕ್ಕಂಥ ಸ್ವಾಮೀಜಿ ಅವರು ಕಡೆ ರವೀಂದ್ರ ಶ್ರೀಗಳು ಈ ಒಂದ್ ಕಡೆ ಹೇಳಿದ್ರೆ, ಇಲ್ಲಿ ಇನ್ನೊಬ್ಬರು ಶ್ರೀಗಳು ಈ ಪ್ರತಿ ವರ್ಷ ನಾನೇ ಕಾಲಜ್ಞಾನವನ್ನ ಮಾಡ್ತೀನಿ ಅಂತಕ್ಕಂಥ ಸ್ವರವನ್ನ ಇಲ್ಲಿ ಶ್ರೀಗಳು ಮಾಡ್ತಿರುವಂತದ್ದು. ಎಲ್ಲೇ ಒಂದ್ ಕಡೆ ಬಬಲಾದಿಯ ಒಂದು ಮಠದಲ್ಲಿ ಈ ರೀತಿ ಅಪಸ್ವರ ಎತ್ತಿರುವಂತದ್ದು ಒಂದ್ ಕಡೆ ಇಲ್ಲಿ ಭಕ್ತರಲ್ಲಿ ಒಂದು ಸಂಕೋಚದ ರೀತಿಯಲ್ಲಿ ಕಾಣ್ತಿರುವಂತದ್ದು. ಮುಖ್ಯವಾಗಿ ಬಬಲಾದಿ ಶ್ರೀಗಳ ಕಾಲಜ್ಞಾನ ಬಹಳಷ್ಟು ನೆಚ್ಚಿಕೊಂಡಿರ್ತಕ್ಕಂಥ ಜನರು ಒಂದ್ ಕಡೆ ಆತಂಕ ಸೃಷ್ಟಿ ಆಗುವ ರೀತಿಯಲ್ಲಿ ಈಗಾಗಲೇ ಬಬಲಾದಿ ಶ್ರೀಗಳು ವಾಣಿಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಇದು ತಪ್ಪು ಮಾಹಿತಿ ನೀಡಿದ್ರ ಅನ್ನುವಂತ ಸಂದೇಶವನ್ನ ಇವತ್ತು ರವೀಂದ್ರ ಗುರೂಜಿ ಅವರು ನೀಡಿರುವಂತದ್ದು. ಒಂದ್ ಕಡೆ ಬಬಲಾದಿಯಲ್ಲಿ ಯಾವ ರೀತಿಯಾಗಿ ಈ ಬಾರಿ ಗೊಂದಲದ ಗೂಡಾಗತ್ತೆ ಅನ್ನೋದನ್ನ ಭಕ್ತರ ಒಂದು ಆತಂಕ ಸೃಷ್ಟಿಯಲ್ಲಿ ಕೂಡ ಕಾಲ ಕಳೆಯುವಂತ ಸ್ಥಿತಿ ನಿರ್ಮಾಣ ಆಗಿರ್ಬೋದು ಅಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಗುರು ತಮ್ಮ ಡೀಟೇಲ್ಸ್ಗಾಗಿ.